ನಾವು ಯಾರೋ ನೀವು ನಾಮಿನೇಟ್ ಮಾಡೋ ಕೈ ಕೆಳಗಡೆ ಕೂತ್ಕೊಂಡ ಗುಲಾಮರ ನಾವು ಅಲ್ಲ ನಾವು ಅದರಲ್ಲಿ ಗುಲಾಮರ ನಾವು ಬೇಕಾಗಿಲ್ಲ. ಸರ್ವೆಂಟ್ ವಿ ಆರ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ಗಳಲ್ಲ ನಾವು. ವಿ ಆರ್ ಎಲೆಕ್ಟೆಡ್. ಡೆಮಾಕ್ರಸಿಯಲ್ಲಿ ಎಲೆಕ್ಟ್ ಆಗಿ ನಾವು ಬಂದಿದ್ದೀರಿ. ನಾವು ಎಲ್ಲಾ ಸಮಿತಿಗಳು ಹೇಳಿದ್ರು, ಎಲ್ಲಾ ಸಮಿತಿಗಳು ಏನೇನಾಗಿದೆಯೋ ರಾಜೀವ್ ಗಾಂಧಿ ಯೋಜನೆಯಿಂದ ಹಿಡಿದು ಇಂದಿರಾ ಗಾಂಧಿ ಯೋಜನೆಯಿಂದ ಹಿಡಿದು ವಾಜಪೇಯಿ ಯೋಜನೆ ಎಲ್ಲಾ ಯೋಜನೆಗಳಿಗೂ ನಾವೇ ಅಧ್ಯಕ್ಷರು. ಒಂದ್ಸರಿ ಸರ್ಕಾರ ಯಾರದೇ ಹೆಸರು ಇಡ್ಲಿ, ಕಾಂಗ್ರೆಸ್ ಪಾರ್ಟಿ ಯೋಜನೆ ಆಗ್ಲಿ, ಅದು ಕಾಂಗ್ರೆಸ್ ಪಾರ್ಟಿ ಯೋಜನೆ ಆದ್ರೂ ಕೂಡ ಆಸ್ ಎ ಎಂ ಎಲ್ ಎ ಮೈ ಡ್ಯೂಟಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಅದನ್ನ ರೀಚ್ ಮಾಡುವಂಥದ್ದು ನನ್ನ ಡ್ಯೂಟಿ. ಅದು ನಾವು ಮಾಡಬೇಕು. ನೀವೇನ್ ಮಾಡ್ತಾ ಇದ್ದೀರಾ? ಈಗ ಜಿಲ್ಲಾ ಮಂತ್ರಿಗಳು ಬರ್ತಾರೆ, ಜಿಲ್ಲೆಗೆ ಅವರೇ ಸುಪ್ರೀಂ. ಯಾವುದೇ ಇರಲಿ, ಯಾರೇ ಸರ್ಕಾರ ಇರಲಿ, ಜಿಲ್ಲೆಗೆ ಅವರೇ ಸುಪ್ರೀಮು. ರಾಜ್ಯಕ್ಕೆ ಮುಖ್ಯಮಂತ್ರಿ, ನಮಗೆ ವಿರೋಧ, ಮುಖ್ಯಮಂತ್ರಿ ಬೇಡ ಅಂತ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಅವರೇ ಸುಪ್ರೀಮು. ರಾಜ್ಯಕ್ಕೆ ಅವರೇ ಸುಪ್ರೀಮು, ಜಿಲ್ಲೆಗೆ ಮಂತ್ರಿನೇ ಸುಪ್ರೀಮು, ತಾಲೂಕಿಗೆ MLAನೇ ಸುಪ್ರೀಂ, ಸದನಕ್ಕೆ ನೀವೇ ಸುಪ್ರೀಂ. ನಾನು ಹೇಳಿದಾಗ ಸ್ವಲ್ಪ ಇನಾನಿಮಸ್ ಆಗಿ ಎಲೆಕ್ಟ್ ಮಾಡಿದ್ದೀರಿ. ಸರ್ವಾನುಮತದಿಂದ ನಿಮ್ಮನ್ನು ಎಲೆಕ್ಟ್ ಮಾಡಿದ್ದೀರಿ ನಾವು. ನೀವು ಆ ಕಡೆನೇ ತಿರುಗ್ತೀರಿ, ಯಾಕೋ ನೋಡಿದ್ರೆ ಗೊತ್ತಿಲ್ಲ, ಆ ಕಡೆನೇ ತಿರುಗ್ತಾ ಇರ್ತೀರ. ಸರ್ವಾನುಮತದಿಂದ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು. ಅದರಿಂದ ನೀವು ಶಾಸಕರನ್ನ ಯಾರೋ ಹೊಡೆದ್ರು ಅಂತ ಇಟ್ಕೊಳ್ಳಿ, ಯಾವುದೇ ಪಾರ್ಟಿ ಶಾಸಕರಾಗ್ಲಿ, ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ, ನೀವು ನಮ್ಮ ಜೊತೆ ಬರಬೇಕು. ನೀವು ನಮ್ಮ ಸುರ್ಪತಿ, ಯಾವುದೇ ಪಾರ್ಟಿಯವರಾಗಿ ಇವತ್ತು ನಮಗಾಗ್ತತೆ, ನಾಳೆ ಕಾಂಗ್ರೆಸ್ಗೂ ಆಗ್ತತೆ. ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ. 3 ವರ್ಷ ಆದ್ಮೇಲೆ ನೀವು ಇರೋದೇ ಇಲ್ಲ. 2028ಕ್ಕೂ ನಾವು ಯಾರು ಇಲ್ಲ 30 ವರ್ಷದಲ್ಲಿ ಯಾರು ರಿಪೀಟೇ ಆಗಿಲ್ಲ. 30 ವರ್ಷದಲ್ಲಿ ಎಲ್ಲ ಬಂದವರೆಲ್ಲ ಹೇಳಿದ್ರು, ನಾನೇ 20 ವರ್ಷ 30 ವರ್ಷ ಅಂದ್ರು. ಈಗ ರಿಪೀಟ್ ಆಗುತ್ತೆ. ಯಾರು ರಿಪೀಟ್ ಆಗ್ಲೇ ಇಲ್ಲ. ಎಲ್ಲ 1 ವರ್ಷ 2 ವರ್ಷ 4 ವರ್ಷ ಎಲ್ಲ ಹೊಟ್ಟೋದ್ರು. ಈ CM ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ನಮ್ಗೆ, ಹೊಸ CM ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾನು ಹೇಳೋದು ನೋಡಿ, ಅವ್ರಿಗೆ ಇದು ನೀವು ಮೊನ್ನೆ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ. ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ, ನಮ್ಮ ಮೀಟಿಂಗಲ್ಲೂ ಚರ್ಚೆ ಆಗಿಲ್ಲ. ನಮ್ಮ ಮೀಟಿಂಗ್ ಆದ ತಕ್ಷಣ MLAಗಳೆಲ್ಲ ದುಡ್ಡು ಕೇಳ್ತಾ ಇದ್ದಾರೆ, ಸ್ಯಾಲ್ರಿ ಜಾಸ್ತಿ ಮಾಡಿ, PA ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ಲೈನ್ಸು. ಅವಮಾನ, ಅದು ಬರಬಾರ್ದಾಗಿತ್ತು. ಎಲ್ಲಿ ಚರ್ಚೆ ಆಗಿದೆ? ಬಿಲ್ಲೇನ ತರ್ತಾ ಇದ್ದೀರಾ? ಏನು ಬಿಲ್ಲೇನು ತರ್ತಾ ಇಲ್ಲ. ಅಧ್ಯಕ್ಷರಿಗೆ ಗೌರವಧನ 40,000 ರೂಪಾಯಿ, ಜಿಲ್ಲಾಧ್ಯಕ್ಷರಿಗೆ. ಅದನ್ನ ಉಪಾಧ್ಯಕ್ಷರಿಗೆ ಬರ್ತೀನಿ ಇನ್ನು ಮುಂದಕ್ಕೆ. ಉಪಾಧ್ಯಕ್ಷರಿಗೆ 10,000 ರೂಪಾಯಿ. ಈಗ ಉತ್ತರ ಆಯ್ತು. ಆಮೇಲೆ ತಾಲೂಕು ಅಧ್ಯಕ್ಷರಿಗೆ 25,000 ಕೊಟ್ಟಿದ್ದಾರೆ. ಇಷ್ಟು ಕೂಡ ಸರ್ಕಾರದ ವತಿಯಿಂದ ಅವರಿಗೆ ಕೊಡ್ತಾ ಇದ್ದಾರೆ. ಈಗ ನೀವು ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ನಾವು ನಿಮ್ಗೆ ಓಟ್ ಹಾಕಿದ್ದೀರಿ, ಇದು ಈಗ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು, ಈ ಎಲ್ಲಾ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರುವಂತ MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ, ಅದಾದ್ಮೇಲೆ IAS ಇದ್ದಾರೆ, KS ಇದ್ದಾರೆ. ಅವ್ರಿಗೆಲ್ಲ 1,000 ಅವ್ರಿಗೆಲ್ಲ ಸಂಬಳಗಳು ಲಕ್ಷ, 2 ಲಕ್ಷ, 3 ಲಕ್ಷ ಸಂಬಳ IAS ಅವ್ರಿಗೆ. ನಮಗೂ ಸಂಬಳ ಬರ್ತತೆ, ಮಂತ್ರಿಗಳಿಗೂ ಸಂಬಳ ಬರ್ತತೆ. ನಾವು ಇಷ್ಟೆಲ್ಲ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ವ? ಹಂಗಾರೆ ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬಿಡಿ, ತೆಗೆದಾಕ್ಬಿಡಿ, ಅಸೆಂಬ್ಲಿಯಿಂದ ನಮ್ಮನ್ನು ಕಳಿಸ್ಬಿಡಿ. ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್, ಯು ಆರ್ ನಾಟ್ ಅನ್ಫಿಟ್ ಅಂತ ಹೇಳಿ ನಮ್ಮನ್ನೆಲ್ಲ ಕಳಿಸ್ಬಿಡಿ, ಅವ್ರಿಗೆ ಕೊಟ್ಬಿಡಿ, ಎಲ್ಲ ನಾಮಿನೇಟ್ ಮಾಡಿ. ಈಗ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಇದ್ದಾರೆ, ಆಯ್ತು, ನೀವು ಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು MLAಗೆ ಕೌಂಟರ್ ಮಾಡಕ್ ಹೋಗ್ತಾ ಇದ್ದೀರಾ, MLAಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ, MLAಗಳ ಅಧಿಕಾರಗಳನ್ನ ಕೀಳ್ತಾ ಇದ್ದೀರಾ ನೀವು. ಯಾಕೆ ಇವೆಲ್ಲ? ನಾಳೆ ನೀವು ಅಪೋಸಿಷನ್ ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ, ಹೇಳೋಣ ಸ್ವಲ್ಪ ಅಂತೇಳಿ. ನೀವು 189 ಇದ್ರಿ. 1989ನೇ ಇಸ್ವಿಯಲ್ಲಿ 189 ಸೀಟ್ ಗೆದ್ದಿದ್ರು ಕಾಂಗ್ರೆಸ್. 89 ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿರಲ್ಲ, ಇವರು ಕತೆ ಪುರಾಣ ಬೇಕಾಗಿಲ್ಲ.
ಅದರಿಂದ ಇಲ್ಲಿ ನಾವೇ ಪರ್ಮನೆಂಟ್ ಗೂಟ ಯಾರು ಇಲ್ಲ, ನಾವೇ ಪರ್ಮನೆಂಟ್ ಗೂಟ ಇಲ್ಲ. ಅದಕ್ಕೋಸ್ಕರ MLAಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರು. ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ, ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ಯಾರು ಕೂಡ ನಮ್ಮ MLAಗಳು ಏನಪ್ಪಾ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ. ನಮ್ಮ ಅಧಿಕಾರವನ್ನ ಮೊಟಕು ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಇದನ್ನ ರದ್ದು ಮಾಡಬೇಕು. ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದುಹಾಕಿ, ಮೆಂಬರ್ ಮಾಡಿ ಒಂದು 5 ಜನನ, ಸಚಿವರೇ 10 ಜನ ಮೆಂಬರ್ ಮಾಡಿ, 10 ಜನ ಮೆಂಬರ್ ಮಾಡಿ. ಇವರು ಗ್ಯಾರಂಟಿ ವಿರೋಧಿಗಳು. ನಾವು ಯಾವುದೇ ಕಾರಣಕ್ಕೂ ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.